ಬೆಂಗಳೂರಿನ ಎನ್ಸಿ ಕಾಲೋನಿಯಲ್ಲಿ ಭಾರತದ 79ನೆಯ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎನ್ಜಿಒ ವತಿಯಿಂದ 100ಕ್ಕೂ ಹೆಚ್ಚು ಮಹಿಳಾ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಬಿಟಿ ಲಲಿತಾ ನಾಯಕ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಅಧ್ಯಕ್ಷರು, ರಾಜ್ಯ ಲಂಬಾಣಿ ನಿರಾಶ್ರಿತರ ಸಂಘ ಡಾಕ್ಟರ್ ಮಂಜುನಾಥ್ ಬಾಬು, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ವಿವಿಐಪಿ ಭದ್ರತೆ ಮತ್ತು ಮೂರ್ತಿ, ಮಾಜಿ ಕಾರ್ಯದರ್ಶಿ, ವಿಧಾನಸೌಧ, ಅಸೆಂಬ್ಲಿ, ಭಾಗ್ಯ ಮತ್ತು ತಂಡ, ಯುನೈಟೆಡ್ ವೇ, ಚಿತ್ರ, ಬೆಂಗಳೂರು ನಗರ ಪೊಲೀಸ್ ಮತ್ತು ಪರಿಹಾರ್ ಮುಖ್ಯ ಅತಿಥಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಸಂಸ್ಥಾಪಕರು, ಅಧ್ಯಕ್ಷರಾದ ಡಾಕ್ಟರ್ ಆನಂದ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಂದ ಮಹಿಳಾ ಆಟೋ ಚಾಲಕರಿಗೆ ಸೀರೆ ಹಾಗೂ ಸಮವಸ್ತ್ರವನ್ನು ವಿತರಣೆ ಮಾಡಿದರು. ಡಾಕ್ಟರ್ ಮಂಜುನಾಥ್ ಬಾಬು ಅವರ ಜನ್ಮದಿನದ ಪ್ರಯುಕ್ತ ಕೇಕ್ ಅನ್ನು ಕತ್ತರಿಸಿ ಅವರ ಹುಟ್ಟು ಹಬ್ಬವನ್ನು ಆಚರಿಸಿದರು ಹಾಗೂ ಎನ್ಜಿಒ ನಾಮಫಲಕವನ್ನು ಮುಖ್ಯ ಅತಿಥಿಗಳು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕರ್ತರು, ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ನಿಂದ ಇವತ್ತು ಬಹಳ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 101 ಜನ ಮಹಿಳೆಯರಿಗೆ, ಅದು ಅರ್ಹ ಮಹಿಳೆಯರು, ಯಾರು ವಿಧವೆಯರಿರ್ತಾರೆ ಅಥವಾ ಮತ್ತೆ ಬೇರೆ ಒಂಟಿಯಾಗಿರ್ತಾರೆ, ತಂದೆ ತಾಯಿಗಳನ್ನು ಸಾಕುವಂಥ ಸ್ಥಿತಿಲಿರ್ತಾರೆ, ಹೀಗೆ ಇರುವಂಥ ಅಸಹಾಯಕ ಮಹಿಳೆಯರಿಗೆ, ಒಂದು ಅಬಲೆಯರಿಗೆ ಸಬಲೆಯರನ್ನು ಮಾಡುವಂಥ ಒಂದು ಶಕ್ತಿವಂತ ಮಹಿಳೆಯರಾಗಿ ಮಾಡುವಂಥ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಅದು ಇವತ್ತು ಈ ಆಟೋಗಳನ್ನು ಕೊಟ್ಟು ಅವ್ರಿಗೆ ಟ್ರೈನಿಂಗೂ ಕೊಟ್ಟಿದ್ದಾರೆ ಮತ್ತು ಅವರು ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇದು ದೇಶದಲ್ಲಿ ಇದಾಗಬೇಕು. ನಮ್ಮ ಸ್ವಾತಂತ್ರ್ಯ, ಇವತ್ತೇನು ಸ್ವಾತಂತ್ರ್ಯವನ್ನು ನಾವು ಕಾಣ್ತಾ ಇದ್ದೀವಿ, ಈ ಸ್ವಾತಂತ್ರ್ಯವನ್ನು ತಂದಂಥ ಮಹನೀಯರುಗಳು ಇದನ್ನೇ ಆಲೋಚನೆ ಮಾಡಿದ್ದು. ಈ ದೇಶದ ಪುರುಷರು ಮಹಿಳೆಯರು ಸಮಾನತೆಯಿಂದ ಬದುಕಬೇಕು, ಎಲ್ಲರೂ ಆತ್ಮವಿಶ್ವಾಸದಿಂದ ಬದುಕಬೇಕು ಅನ್ನುವಂಥ ಕನಸು ಕಂಡು ಸ್ವಾತಂತ್ರ್ಯವನ್ನು ತಂದರು. ಅಂಥ ಸ್ವಾತಂತ್ರ್ಯ ಭಾರತದಲ್ಲಿ ಇವತ್ತು ಮಹಿಳೆಯರಿಗೂ ಕೂಡ ಸ್ವಾತಂತ್ರ್ಯ ಕೊಡುವಂಥ ಕೆಲಸವನ್ನು ಈ ಅಸೋಸಿಯೇಷನ್ ಮಾಡ್ತಾ ಇದೆ. ಇದಕ್ಕಾಗಿ ನಾವು ಅವರನ್ನು ಅಭಿನಂದಿಸ್ತೇವೆ ಮತ್ತು ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ. ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ವಿಶೇಷವಾಗಿ ಹೆಣ್ಣುಮಕ್ಕಳಿಗೋಸ್ಕರ ಏನು ತಮ್ಮ ದುಡಿಮೆಯನ್ನು ತಾವೇ ದುಡ್ಕೊಂಡು ಜೀವನ ಮಾಡ್ತಿದ್ದಾರೆ, ಸಾಕಷ್ಟು ಬಡತನದಲ್ಲಿರ್ತಕ್ಕಂಥ ಹೆಣ್ಮಕ್ಕಳು, ಅವ್ರಿಗೆಲ್ಲ ಒಂದು ಜೀವನಧಾರೆಯಾಗಿದೆ. ಅಂಥವ್ರಿಗೆ ಇವತ್ತು ಅವ್ರಿಗೊಂದು ಯೂನಿಫಾರ್ಮ್ ಕೊಡೋದ್ರ ಮೂಲಕ, ಅವ್ರಿಗೊಂದು ಡ್ರೆಸ್ ಕೊಡೋದ್ರ ಮೂಲಕ ನಾವೆಲ್ಲ ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ವಿ ಅಂದರೆ ತಪ್ಪಾಗೋದಿಲ್ಲ. ಇಂತಹ ಹಲವಾರು ಕೆಲಸಗಳನ್ನು ಈ ಒಂದು ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ಆನಂದ್ ಜೊತೆಯಲ್ಲಿ ಇರ್ತಕ್ಕಂಥವ್ರು ಭಾಳಷ್ಟು ಜನ ಎಲ್ಲ ಯಾರೂ ಸ್ವಾರ್ಥಗಳಿಲ್ಲ, ಅವ್ರು ಯಾವುದೇ ಸ್ವಾರ್ಥತನ ಇಲ್ಲ. ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಬಿಟ್ಟು ಈ ಒಂದು ಏನು ಸಮಸ್ಯೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಿದ್ದಾರೆ. ಇಂತಹ ಕೆಲಸ ಮಾಡುವಂಥ ಸಂಸ್ಥೆಯವರಿಗೆ ನಮ್ಮಂಥ ಅಧಿಕಾರಿಗಳಾಗಿರ್ಬೋದು, ಮೇಡಮ್ ಅಂತವರು, ಪ್ರತಿಯೊಬ್ಬರು ನಾಗರಿಕರು ಅವರಿಗೆ ಬೆಂತಡ್ದಾಗ ಏನಾಗುತ್ತೆ, ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಆ ಕೆಲಸನ ನೀವು ಎಲ್ಲ ನಾಗರಿಕರು ಮಾಡೋಣ. ಈ ರೀತಿ ಮಾಡೋದ್ರ ಮೂಲಕ ಅಮ್ಮವ್ರು ಹೇಳಿದ್ರು ತಮ್ಮ ಭಾಷಣದಲ್ಲಿ, ಭಾರತದಲ್ಲಿ ಗಂಡು ಮಕ್ಕಳಿಗಾಗಲಿ ವಿಶೇಷ ಯಾವುದೇ ಇಲ್ಲ, ಹೆಣ್ಮಕ್ಳು ಎಲ್ಲರೂ ಈಕ್ವಲ್, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಹೆಣ್ಮಕ್ಳಿಗೂ ಅಷ್ಟೇ ಇದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಇನ್ನೂ ರಿಸರ್ವೇಷನ್ ಕೊಡಬೇಕು ಅಂತ ಒಂದು ಕಾನೂನು ಬಂದಿದೆ, ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಆ ಸಂದರ್ಭದಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಕನ್ನಡ ಕಲ್ಚರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಬಿಟಿ ಲಲಿತಾ ನಾಯಕ್ ಮೇಡಮ್ ಅವರು ಬಂದಿರೋದು, ಇವರು ಎಲ್ಲ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಇಂಥ ಒಳ್ಳೆಯ ಕೆಲಸ ಮಾಡಿದಂಥ ಆನಂದ್ ಅವರಿಗೆ ನಾವು ನೀವುಗಳೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇನ್ನೂ ಅತ್ಯುತ್ತಮವಾದ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡೋಣ. ಇವತ್ತು ವಿಶೇಷವಾದಂಥ ದಿನ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಇವತ್ತು ನನ್ನ ಬರ್ತ್ಡೇನ ಇಷ್ಟು ಜನಗಳ ಮಧ್ಯದಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನನಗೆ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ಅನ್ಕೊತೀನಿ. ಹೀಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಮತ್ತು ಆನಂದ್ ಅವರ ಟೀಮ್ನವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.